ಇದೊಂದು ಇಂಜಿನ್ ಮಾಡಿದ್ದೆ ನಾನೇ, ಸುಮಾರು ದಿವಸ ಆಗಿಬಿಡ್ದು ಬಿಡಿ. ಅಂದರೆ ಇವರು ಜಾಸ್ತಿ ಓಡಿಸಲ್ಲ ಗಾಡಿ. ಏನಾಗಿದೆ ಅಂದರೆ ಲೀಕೇಜು. ಫಸ್ಟ್ ಅವ್ನಿಗಿಂತ ಟೈಮ್ ಇದ್ದಿಲ್ಲ, ಆ ಟೈಮಲ್ಲಿ ಇಲ್ಲಿ ಏನೋ ಸ್ಲಿಪ್ ಆಗಿದೆ ಒಂದು ಬೋಲ್ಟ್ ಇದು ಒಳಗಡೆ ಬರುತ್ತಲ್ವ, ಅದರಿಂದ ಆಯಿಲ್ ಬರ್ತದೆ. ಕೊಲ್ಲಿ ಸೀಳ್ನ ಕೊಲ್. पूरा सील्ड खोल, 1 मिनट बोल। ये पीछे का बोल्ट भी खोल, इसको भी बोल्ट डाला, इसको भी खोलो, साइड सीट भी खोल दे। ಇದು ಇಲ್ಲಿ ಪೇಸ್ಟ್ಗೆ ಸ್ಟಾಕ್ ಕಳಿಸಿದ್ದೆ, ಏನು ಹಾಕಿದ್ರೆ ನಿಲ್ಲಿಲ್ಲ ಅದು. ಹೋಲ್ಡರ್ ಕೊಲೆ. ಈ ಬೋಲ್ಟ್ ಒಂದು ಹಾಕಿದೆ, ಜಾಮ್ ಆಗಿಬಿಟ್ಟಿತ್ತು. ಸೊ ಇದ್ರಿಗೆ ಕಹಾನಿ ಇಲ್ಲಿ ನೋಡಿ, ಹೋಲ್ ಮಾಡಿ ಬಿಟ್ಟುಗಳಿಗೂ 2 ಕಟ್ಟಾಗಿ ಇದು ಸಮಸ್ಯೆ. ಇದರಲ್ಲಿ ಇದೊಂದು ಸಮಸ್ಯೆ ಕ್ಲಿಯರ್ ಆಯಿತು. ಒಂದು ಟಾಪ್ ಹಾಕ್ಸೋಣ 10ನೇ ನಂಬರ್ ಬೇಕಂದರೆ ಬೋಲ್ಟಾಗಿ ಟೈಟ್ ಮಾಡಿದ್ರೆ ಟೈಟಾಗಿ ಹಿಡ್ಕೊತಿದ್ದು. ಪ್ಲಸ್ಸಿಗೆ ಬಂದು ಇದು ಕ್ಲಚ್ ಕವರ್ ಏನು ಬಿಸಿದೆ ಅಂದರೆ ಪ್ಲಸ್ಸು ಫೇಸಿಂಗ್ ವೀಕ್ ಆಗಿಬಿಟ್ಟಿದೆ. ಪ್ಲಸ್ಸು ಬಂದು ಡ್ರಿಲ್ಲಿಂಗ್ ಹಾಕೋಕ್ಕೆ ಅಡ್ಡ ಇತ್ತು ಕೇಸು. ಒಳಗಡೆ ಶಿಮ್ಮಾಗಿ ಕೂಡ ಒಂದು ಟೈಟ್ ಮಾಡಿದೆ ಒಂದ್ಕಿತ, ಅದು ಫೈಲರ್ ಕೆಲಸ. ಬೇರೆ ಏನೇನಿಲ್ಲ ಇದರಲ್ಲಿ, ಆಯಿಲ್ ಗೀಲ್ ಕುಡಿಯೋದು ಸಮಸ್ಯೆ ಏನಿಲ್ಲ. ನೋಡ್ಕೊಳ್ಳಿ, ಹೆಡ್ಡು ಇದು ವೆಲ್ಡಿಂಗ್ ಮಾಡಿಸಿ ಹಾಕಿದ್ದೆ ನಾನು. ಅದು ಕೇಸೆಲ್ಲ ತುಂಬ ಡ್ಯಾಮೇಜ್ ಆಗಿತ್ತಿದು. ಟೈಮಲ್ಲಿ ಥ್ರೆಡ್ ಹಾಕಿಲ್ಲ, ಟೈಟ್ ಮಾಡೋ ಟೈಮಲ್ಲಿ ಗ್ಯಾಪ್ನ ಇಲ್ಲ ನನಗೆ. ಸುಮಾರು ದಿವಸ ಆಗಿಬಿಟ್ಟಿದೆ. ಇದು ಪ್ರೆಸೆಂಟ್ ಕೆಲಸ ಅಲ್ಲ ಇದು. ಇನ್ನು ಇಂಜಿನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಇಂಜಿನ್ ಫುಲ್ ಪೀಸ್ ಮಾಡಿ ಬ್ರಷ್ ಹೊಡೆದು ವಾಶ್ ಮಾಡಿಕೊಟ್ಟಿದ್ದು. ಇದನ್ನು ನೋಡಿದ್ರೆ ಅರ್ಥ ಮಾಡ್ಕೊತೀರ ಗಾಡಿ ಎಷ್ಟು ದಿವಸ ಆಗಿದೆ ಫಿಟ್ ಮಾಡಿ ಅಂತ. ಎಷ್ಟು ದಿವಸ ಆಗಿದೆ ಅಂತ ನನಗೂ ಗೊತ್ತಿಲ್ಲ. ಪ್ಲಸ್ ಇಲ್ಲಿಂದ ಲೀಕೇಜ್ ಇದು. ಒಂದ್ಕಿತ ಫೆವಿಕಿಕ್ಕು ಏನೋ ಎಲ್ಲ ಹಾಕಿ ಕಳಿಸಿದೆ, ಎಮರ್ಜೆನ್ಸಿ ಓಡಿಸಿ 1-2 ದಿವಸ ಅಂತ. ಮತ್ತೇನು ಇದು ಲೀಕ್ ಆಗ್ತಾನೇ ಇದೆ. ಮತ್ತು ಫೇಸಿಂಗು ಏನೋ ವೀಕ್ ಆಗಿಬಿಟ್ಟಿದೆ. ಫೇಸಿಂಗ್ ಎಲ್ಲ ನೀವು ಓಡಿಸೋದ್ರ ಮೇಲೆ ಡಿಪೆಂಡು. ಮತ್ತು ನಾನು ಅದ್ರಿಗೇನು ಹೇಳೋಕ್ಕಾಗಲ್ಲ. ನೋಡ್ಕೊಬೋದು, ಎಲ್ಲ ಬ್ರ್ಯಾಂಡ್ ನ್ಯೂ ಕೆಲಸನೇ ಆಗಿದೆ. ಇದರಲ್ಲಿ ಆಯಿಲ್ ಪಂಪು, ಟೈಮಿಂಗ್ ಚೈನ್ ಎಲ್ಲ ಹಾಕಿರೋದು. ಯಾವುದು ಇದರಲ್ಲಿ ಆ ಥರ ಈ ಥರ ಕೆಲಸ ಇಲ್ಲ. ಓಪನ್ ಆಗಿ ನೋಡಿಸ್ತಾ ಇದ್ದೀನಿ. ಬೆಲ್ಲು ನೋಡ್ಬೋದು, ಬೆಲ್ಲು ಬ್ರ್ಯಾಂಡ್ ಇದೆ. ಹಬ್ಬಗಳು, ವೀಲು ಎಲ್ಲ ಹೊಸದೇ ಹಾಕಿದೆ ಇದರಲ್ಲಿ. ಮತ್ತು ಏನಂದರೆ ಇದು ಪ್ಲಗ್ಗದು ಒಂದು ಅಡಾಪ್ಟ್ರು ಏನೋ ಸ್ಲಿಪ್ ಆದಂಗಿದೆ, ಅದೊಂದು ಹಾಕ್ಸ್ಬಿಡೋಣ. ಪ್ಲಗ್ಗದು ಅಡಾಪ್ಟ್ರ್ ಥ್ರೆಡ್ಗಳು ಏನೋ ಒಂದು 2-3 ಸ್ಲಿಪ್ ಆದಂಗಿದೆ, ಅದೊಂದು ಹಾಕ್ಸರ ಆಯಿತು. ಇದ್ರಿಗೊಂದು ಟಾಪ್ ಹಾಕ್ಸ್ಬೇಕು, ಲೇತಿಗೆ ಎತ್ಕೊಂಡು ಹೋಗ್ಬೇಕು. ಕೊಲ್ಲೆ ಬೋರ್ ಕೊಲ್ಲಿ, ಟೈಮಿಂಗ್ ಚೇನ್ ಗಾಡಿ नहीं, खाली एक रस्सी एक वायर बन के छोड़ दे उसी में, वरना काट दे बोर पूरा काटना ना। अभी एक क्लच भी रिमूव कर दे, ऑयल पंप फूट जाता रहे। नहीं तो क्लच कवर लगा दे इसको, खाली क्लच कवर लगा, खाली क्लच कवर लगा के 2 बोल्ट डाल। टाइमिंग चेन खाली ऊपर से खोल ले बस। अभी क्या खोलता उसको, बोर ಎಲ್ಲ ಆಚೆ ಎತ್ತಾಯ್ತದು. ಇದು ಥ್ರೆಡ್ ಪ್ಲಾಬ್ರಮ್ಮು. 2 ಹಾಕ್ಸ್ಬಿಡೋಣ ಸುಮ್ಮನೆ, ಯಾಕೆ ರಾಮಾಯಣ ಪದೇ ಪದೇ ಹೊಡ್ಕೊಬೋದು. ಗಾಡಿ ಏನೋ ಓಡಿದೆ. ಕನೆಕ್ಟಿಂಗ್ ಎಲ್ಲ ಬ್ರ್ಯಾಂಡ್ ಇದೆ, ಮಾಡಿರೋದು ಕೆಲಸ ಎಲ್ಲ ಕರೆಕ್ಟಾಗಿದೆ. ಇದೊಂದು ಪ್ಲಾಬ್ರಮ್ಮ. ಬುಷಾಂಕಾಡಿ बुशकाड़ी पिस्टन ऐसा ही रहने दो इसमें ही। हाँ क्या होता, इधर पूरा पिस्टन पे पूरा पिसर आ गया, देख रहे वो जो हमें होल डाला ना उसको पिसर आ गया, पाक करके डालना। छोड़ दे, आया नहीं तो छोड़ दे, आ रहा है ये अच्छा है इसका फिट। वो सभी अच्छा है। ये वायर खींच दे बाहर, खींच, हाँ काट। ये गाइड भी काट दिया तो ठीक है रे। गाइड भी काट दे, ये 2 स्ट्रेट भी काट दे, ये 2 काट दे, ये 2 स्ट्रेट काट दे,
गाइड काट दो, ये पिस्टन लाख भी काट के पिस्टन आराम से उठा के रख दे इधर ही, क्यों चुप के वो बाद में लेके जाएंगे इसको लेते। हाँ वो हेड भी लेके जाना ना, थ्रेड डालना और थोड़ा लूज़ कर ले रहे हैं, उतना क्यों टाइट करता, आ जाता हूँ नहीं आ रहा है। ಜಸ್ಟ್ 2 ಥ್ರೆಡ್ ಹಾಕ್ಸ್ಬೇಕು, ಅಡಾಪ್ಟ್ರ್ ಒಂದು ಹೊಡಿಬೇಕು ಪ್ಲಗ್ಗದು. ಈ ಇಂಜನ್ನು ಈ ಥರ ಇದ್ದಿದ್ದು ಈ ರೇಂಜಿಗೆ ತೊಗೊಂಬಂದು ತಿರ್ಗಾ ವಾಪಸ್ ಬಿಟ್ಟಿದ್ದಾರೆ. ಪ್ಲಸ್ ಆಯಿಲ್ ಸೋರೋದು ಒಂದೇ ಪ್ರಾಬ್ಲಮ್, ಬೇರೆ ಇನ್ನೇನಿಲ್ಲ ಇದರಲ್ಲಿ. ಮತ್ತು ಏನೋ ಸಣ್ಣ ಪುಟ್ಟ ಹೇಳಿದ್ರು, ನೋಡೋಣ ಮತ್ತೆ ಏನಾಗ್ತಾಯಿದೆ ಏನಿಲ್ಲ ಅಂತ. ಇಷ್ಟು ಇದು ಸ್ವಲ್ಪ ಯಾವತ್ತೂ ಅಷ್ಟೇ ಇದು ಸ್ವಲ್ಪ ವೀಕ್ ಇದು. ನಾನು ವೆಲ್ಡಿಂಗ್ ಮಾಡಿಸಿದಾಗ ನೋಡಿ ಮೋಸ್ಟ್ಲಿ ಟಾಪು ಹಾಕಿದಾರ ಹಾಕಿಲ್ವ ಗಮನ ಇಲ್ಲ, ಹಾಕ್ದಂಗಿದೆ ಇದು. ಈ ಕಡೆನೂ ಅಡಾಪ್ಟರ್ ಹೊಡೆದಿದೆ, ಹಂಗೂ ಸ್ಲಿಪ್ ಆಗಿದೆ. ಏನು ಫಿಟ್ಟಿಂಗ್ ಟೈಮಲ್ಲೇ ಏನಾನ ಪ್ರಾಬ್ಲಮ್ಮ, ಏನು ಸಮಾಚಾರ? ಇಷ್ಟು ಸಮಸ್ಯೆ ಇದರಲ್ಲಿ, ಮತ್ತು ಏನು ಪ್ರಾಬ್ಲಮ್ ಬೇರೆ ಇಲ್ಲ. ಹುಡ್ಕೊಂಬರ್ತಾರೆ, ಮಾಡಿಕೊಟ್ಟಿಲ್ಲ ಅಂದ್ರೆ ಏನೋ ಬೇಜಾರು. ನಂಬಿಕೆ ದೊಡ್ಡದು, ನಂಬಿಕೆ ಹೋದರೆ ಮತ್ತೆ ನಂಬಿಕೆ ಉಳಿಸೋಕ್ಕೆ ತುಂಬ ಕಷ್ಟ. ದುಡ್ಡು ಹೋದರೆ ಬೆಳಿಗ್ಗೆ ಸಂಪಾದನೆ ಮಾಡ್ಕೊಬೋದು, ಮಾತು ಹೋದರೆ ಸಂಪಾದನೆ ಮಾಡೋಕ್ಕೆ ತುಂಬ ಕಷ್ಟ ಅಲ್ವಾ? ಮಾತು ಹೋಗೋಕ್ಕೆ ಚಾನ್ಸಸ್ಸು 100% ಕೊಡೋಲ್ಲ ನಾನು. ಮತ್ತೆ ಏನೂ ಮಾಡೋಕ್ಕಾಗಲ್ಲ. ಇದೇನು ಮಾಡ್ತೀರ, ಕಬ್ಬಣ, ಅಲ್ಯೂಮಿನಿಯಮ್ಮು ಗಾಡಿ ಇದು. ರೋಡ್ ಮೇಲೆ ನೀವು ಹೆಂಗೆ ಓಡಿಸ್ತೀರ ಅದ್ರ ಮೇಲೆ ಡಿಪೆಂಡು. ಓಕೆ, ರೆಡಿ ಮಾಡಿ ನೋಡಿಸ್ತೀನಿ ಇದು ಏನಾಗಿದೆ ಏನಿಲ್ಲ ಅಂತ, ಆಮೇಲೆ ನೋಡೋಣ. ಸರೋಗುತ್ತಾ ಸರೋಗಲ್ಲ, ತಿರ್ಗಾ ಲೀಕೇಜ್ ಬರುತ್ತಾ ಬರೋಲ್ಲ, ನೋಡೋಣ. ಮತ್ತೆ ಇಷ್ಟಿತ್ತಿದ್ದು ಈಗ ರಾಜ್ಯದಲ್ಲಿ ಬೇರೆ ಇದ್ದೀನಿ ನಾನು, ಸ್ವಲ್ಪ ಹಾಸ್ಪಿಟ್ಲ್ ಯಾವುದೋ ಪ್ರಾಬ್ಲಮ್ಮು. ಮತ್ತೆ ನೋಡೋಣ, ಸೋಮವಾರ ಗಂಟನೂ ಏನು ನನ್ನ ಕೈಗೆ ಸಿಗೋದು ತುಂಬ ಕಷ್ಟ ಇದೆ. ಸೋಮವಾರ ಮೇಲೆ ನೋಡೋಣ. ಇವಾಗ ಇದೇನೋ ಒಂದು ಮಾಡೋಣ, ತಗೊಂಬಂದು ಫಿಟ್ ಮಾಡಿಕೊಟ್ರೆ ಹುಡುಗನ ಎಕ್ಸಿ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದು ತಲೆನೋವು ಗಾಡಿ ಇದೆ, ನೋಡೋಣ. ಮತ್ತೆ ಇದು ಥ್ರೆಡ್ ಎಲ್ಲ ಹಾಕ್ಸಾಯ್ತು. ಇದು ಫಸ್ಟು ಸ್ವಲ್ಪ ಬಜ್ಜಿ ಮಾಡಿ ಹಾಕಿದೆ, ಬೋಲ್ಟ್ ಚೇಂಜ್ ಮಾಡಬೇಕಿದೆ. ಇದು ಕರೆಕ್ಟ್ ಹೋಗ್ತಾ ಇದೆ. ಮತ್ತೆ ಈ ಕ್ಲಚ್ಚು ಏನೋ ಡೌಟ್ ಇದೆ, ಕ್ಲಚ್ ಫೇಸಿಂಗು ಚೇಂಜ್ ಮಾಡಬೇಕು ಅನಿಸುತ್ತೆ ಮೋಸ್ಟ್ಲಿ, ಯಾಕಂದರೆ ವೈಬ್ರೇಷನ್ ಬರ್ತಾಯಿದೆ. ಅದು ಕ್ಲಚ್ ಮಾಡಿಕೊಟ್ಟ ಕರೆಕ್ಟಾಗಿತ್ತು, ಇವಾಗ ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಅದು. ಅದನ್ನು ನಾನು ಹೊಣೆದವ್ರನ್ನ ಹಾಕೋಕ್ಕಾಗಲ್ಲ. ಏನೋ ಇಲ್ಲಿ ಜರ್ಕಿಂಗು ಪಾರ್ಕಿಂಗು ವೈಬ್ರೇಷನೋ ಒಂದು ದಿವಸ ಅಲ್ಲಿ ಬಂದುಬಿಟ್ರೆ ಓಕೆ, ಓಡಿಸ್ಬಿಟ್ಟು ಮತ್ತೆ ಕ್ಲಚ್ಚಿಗೆ ನಾನು ಹೊಣೆದಾರನ ಆಗೋಕ್ಕಾಗಲ್ಲ, ಯಾಕಂದರೆ ಅದಿರೋ ಸಹಜ. ಕಂಪ್ಲೀಟ್ ಆಗಿದೆ ಅದು. ಕನೆಕ್ಟಿಂಗ್ ಏನೋ ಒಂದು ಚೂರು ಒಂದು ನೂಲ್ ಪ್ರಾಬ್ಲಮ್ ಇಲ್ಲ, ನೋಡ್ಕೊಬೋದು. ಅದು ಕಂಪನಿ ಲೈಟಾಗಿರುತ್ತೆ. ಎಷ್ಟಿದೆ ಅಂದರೆ ಲೈಟಾಗೂ ಇಲ್ಲ, ಅದು ಕಾಣಿಸ್ಕೊಳುತ್ತೆ ನೋಡಿ ಅಲ್ಲಿ ಮುಂದೆ ಅಷ್ಟೇ, ಏನೂ ತೊಂದರೆ ಇಲ್ಲ. ಆಯಿಲ್ ಕುಡಿಯೋದು ಮತ್ತು ಈ ಕಡೆ ಅಡಾಪ್ಟರ್ ಒಂದು ಹೊಡೆದಿದ್ದೀನಿ, ಸ್ವಲ್ಪ ಲೈಟು ಏನೋ ಸ್ಲಿಪ್ಪಿಂಗ್ ಕಾಣಿಸ್ತಾ ಇತ್ತು. ಅದು ಮೋಸ್ಟ್ಲಿ ಯಾಕೆ ಸುಮ್ಮನೆ ನಾಳೆ ದಿವಸ ಪ್ಲಗ್ ಬಂದಿಲ್ಲ, ಕಟ್ಟಾಯಿತು, ಮತ್ತೆ ಬಿಚ್ಕೊಂಡಿರೋಕ್ಕಾಗಲ್ಲ, ಅದ್ರಗೋಸ್ಕರ ಅದು ಮಾಡಿಸಿದಾಯಿತು. ಆಲ್ಮೋಸ್ಟ್ ಫಿಟ್ಟಿಂಗ್ ಮಾಡಬೇಕಿದು, ನೋಡ್ತೀನಿ ಫಿಟ್ಟಿಂಗ್ ಮಾಡಿಬಿಟ್ಟು ನಿಮಗೆ. ಇದು ಕೆಲಸ ಒರಿಜಿನಲ್ ಕೆಲಸ. ಟೈಟ್ ಮಾಡಿದ್ದೆ ಅಡಾಪ್ಟ್ರ್ ಮೇಲೆ ಬಂದ್ಬಿಡ್ತು. ಈ ಕಡೆದು ಕರೆಕ್ಟಾಗೈತೆ. ಹಿಂಗೆ ಮಾಡಿ ಕಳಿಸ್ತಾ ಇದ್ದರೆ ಹಿಂಗೆ ಬಿಸ್ತಾನೆ ಇರ್ಬೇಕು. ಫಿಟ್ ಮಾಡಿರೋದು ಕೆಲಸ ಎಲ್ಲ ನಮ್ಮನ್ನು ಇಷ್ಟೆಡ್ಡು ಹಾಕ್ಸೋದು ತಪ್ಪೇನೋ ಅನ್ಸ್ಕೊತ ಇದೆ. ಈ ನಡುವೆ ಹೊಸ ಕೇಸೇ ಆಗಿಬಿಡ್ಬೋದು ತಿಕ್ಕ ಮುಚ್ಕೊಂಡು.
ಹಾಕು, ಟೈಟ್ ಮಾಡು, ಬಿಚ್ಚು, ಮತ್ತೆ ಗಾಡಿ ಕಳಿಸು, ಮಂದೆ ಇಂಜಿನ್ ಬಿಚ್ಚು, ಫ್ರೀಯಾಗಿ ಮಾಡು, ನಿಮಗೂ ದುಡ್ಡು ಕೊಡು, ಈ ಗಾಡಿಯವ್ರಿಗೆ ಫ್ರೀಯಾಗಿ ಮಾಡು. ಧರ್ಮಶಾಲ ಒಂದು ಓಪನ್ ಮಾಡ್ಕೊಬೇಕು ಇನ್ಮೇಲೆ. ಇದನ್ನು ಎತ್ಕೊಂಡು ಓಡಾಡ್ಬೇಕು ತಿರ್ಗಾ ಇವಾಗ. ಯಾವುದೋ ಬೇಚಾರ ಇದು. ಇನ್ನಲ್ಗೆ ಟೈಟ್ ಆಯ್ತಪ್ಪ ಬೋಲ್ಟ್ಗಳು. ತಿರ್ಗಾ ಹಾಕ್ಸ್ಕೊಂಬಂದೆ ತೊಗೊಂಡೋಗಿ. ಕ್ಲೀನಾಗಿ ಗೊತ್ತಿದೆ ಎಲ್ಲಿಂದ ಲೀಕೇಜ್ ಆಗ್ತಾಯಿದ್ದು. ಲಾಕ್ ಆಗಿದೆ ಇವಾಗ. ಪ್ಲಸ್ ಫೇಸಿಂಗ್ ಏನೋ ವೀಕ್ ಇತ್ತು ಅನ್ನಲ್ಲ ಆಗ್ತಾಯಿದ್ದು. ಈ ಬೆಲ್ಲು ಫೈಲ್ ಹೊಡೆದು ಹಾಕಿದ್ದು ನಾನು ಮೋಸ್ಟ್ಲಿ ಅನ್ಸುತ್ತೆ. ಗ್ರೈಂಡ್ ಮಾಡಾಕಿ ನೋಡಿ. ಇದೆಲ್ಲ ಬೆಲ್ ಹಾಕಿರಲ್ಲ ನಾನು ಇಂಜಿನ್ ಮಾಡಿದಾಗ. 1000% ಶೋರು. ಏನು ಮಾಡಿರ್ತೀನಿ ಅದೇ ಹಾಕೋದು. ಈ ಬೆಲ್ಲಲ್ಲಿ ಏನೇನು ಹಾಕ್ತೀನಿ, ಹಬ್ಬಗಳೇನೋ ಹಾಕ್ದಂಗೆ ಗ್ಯಾಪ್ನ ಇದೆ. ಹಬ್ಬೆಲ್ಲ ಚೇಂಜ್ ಆಗಿದೆ, ಹೊಸದು ಹಾಕಿದ್ದೀನಿ ಅಲ್ಲ. ನಯಾನಾ वो बड़ा वाला कार्ड ಕಳ್ಳೆ ವಾಷರ್ ಕಾರ್ಡ್. ಈ ಹಬ್ಬನೂ ಹೊಸದು. ಸ್ಟೀಲ್ ಪ್ಲೇಟು, ಕ್ಲಚ್ ಪ್ಲೇಟ್ ಹೊಸದೇ ಹಾಕಿರ್ತೀನಿ. ಪ್ಲಸ್ಸು ಮತ್ತೆ ಇದೇನಾಗಿದೆ ಅಂದರೆ, ಕ್ಲಚ್ ಬಿಟ್ಟರೆ ಜರ್ಕಿಂಗ್ ಇಲ್ಲ, ಇದು ಸ್ಲಿಪ್ಪು. ಅಂದರೆ ಏನೋ ಥರ ಓಡುತ್ತೆ ಗಾಡಿ. ಫೇಸಿಂಗ್ದೇ ಪ್ರಾಬ್ಲಮ್ಮು. ಏನೋ ಡ್ಯಾಮೇಜ್ ಇಲ್ಲ. ಗಾಡಿ ಏನೋ ಓಡಿಲ್ಲ ಅಂತಾರ, ಓಡೈತೆ ಅಂತೀರ. ನೀವೇ ಅರ್ಥ ಮಾಡ್ಕೊಬೇಕು. ಹೊಸದು ಹಾಕಿರೋದು ಎಷ್ಟು ಗೆರೆ ಬಿದ್ದಿದೆ ನೋಡಿ. ಒಟ್ಟಲೆ ಫೇಸಿಂಗ್ ಕಾರ್ಡ್ MK ಫೇಸಿಂಗ್ಗೆ ಹಾಕ್ತೀನಿ. ಬಜಾಜ್ ಎಲ್ಲ ವೈಬ್ರೇಷನ್ ಬಂದುಬಿಡುತ್ತೆ, ಮತ್ತೆ ಬಿಚ್ಕೊಂಡು ಮತ್ತೆ ಇರೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಬಿಚ್ತಾ ಇರೋದೇ ಸಾಕಾಗಿದೆ. ಇಲ್ಲಿ ಒಳ್ಳೆಲ್ಲ ಯಾರೂ ಬಿಚ್ಚಲ್ಲ. ನಾವು ಹೋದ ವಾರಕ್ಕೂ 3-4 ಗೀತ. ಇದೆಲ್ಲ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಅಯ್ಯೋ ಏನು ಮಾಡೋದು. ಇದೆಲ್ಲ ನೋಡ್ತಾ ಇದ್ರೆ ಕೆಲಸನೇ ಬೇಡ ಅನಿಸುತ್ತೆ. ಏನು ತಪ್ಪು ಮಾಡೋದು, ಏನು ನಿಜವಾದ ಕೆಲಸ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೋಗಲಿ, ಏನು ಮಾಡ್ತೀರಾ, ವಿಧಿ ಇಲ್ಲ. ಓಕೆ, ಆಲ್ಮೋಸ್ಟ್ ಫಿಟ್ಟಿಂಗ್ ಆಯ್ತು. ಇದು ಡಲಲಬ್ಬರು, ವೀಲ್ಗಳು ಎಲ್ಲ, ಗೇರ್ ವೈರು ಎಲ್ಲ ಫಿಟ್ಟಿಂಗ್ ಆಯಿತು. ಪೈಪ್ ಹಾಕಬೇಕು, 2 ಪ್ಲಗ್ ಹಾಕಬೇಕು, ಸೈಲೆನ್ಸರ್ ಫಿಟ್ ಮಾಡಬೇಕು, ಗಾಡಿನ ಸ್ಟಾರ್ಟ್ ಮಾಡಬೇಕು. ಹೋಗೋ ನೋಡ್ಕೊ ಎಡ್ಡಿ ಹೆಂಗಿದೆ, ಆಯಿಲ್ ಕುಡಿಯಲ್ಲ. ಯಾವುದ್ಯಾವುದೋ ಸಮಸ್ಯೆಗಳು ಗಾಡಿಗಳಲ್ಲಿ, ಏನು ಮಾಡ್ತಾಯಿದ್ದು. लगा दे साइलेंसर लगा रिवर्स गाड़ी से स्प्रिंग डाल दे, पाइप डालो, 2 प्लग नया डालो उसको लेके आके देखेंगे चालू करके. ऑयल ड्राई बोल्ट पूरा टाइट हो गया. वो डिफरेंस का हो गया, क्लीन से टाइट हुआ. लीकेज कैप नहीं आता ना. हाँ मार देखेंगे. मार 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 मार. ಕಾರ್ಬೆಟ್ರ್ ಗೋಯಿಂದ ಹಾಕ್ಬಿಟ್ಟಿದೆ ಇದರಲ್ಲಿ. ಕಾರ್ಬೆಟ್ರ್ ಪಿಸ್ಟಿನ್ ಸೌಂಡ್ ನೋಡಿ ಹೆಂಗೆ ಬರುತ್ತೆ, ಪೆಟ್ರ್ ಅಂತ. ಇಲ್ಲಿ ಎಕ್ಸ್ಲೇಟ್ರ್ ಕೊಡ್ತೀನಿ. ಕಾರ್ಬೆಟ್ರ್ ಪಿಸ್ಟಿನ್ ಕಂಪರದವರೆಗೆ ವೈಬ್ರೇಷನ್ ಆಗ್ತಾ ಇರೋದು. ಲೀಕೇಜ್ ಕಾರ್ಬೆಟ್ರ್ ಹೋಗಿರೋದಕ್ಕೆ ಐಡ್ಲಿಂಗ್, ರಫ್ ಐಡ್ಲಿಂಗ್ ಇದರಲ್ಲಿ. तोड़ेला वर्षिला ग्रुप स्टार्ट कर अरे स्टार्ट चालू कर, एक बार चालू कर सर. ट्यूनिंग करेंगे. ಕ್ಲಚ್ ಸ್ಪ್ರಿಂಗ್ ನೋಡಿ ಆಚೆ ಬಂದ್ಬಿಟ್ಟಿದೆ. ಓ ಆಗಿದೆ.
ಟ್ಯೂನಿಂಗು. ಹೊಗೆ ಪಗೆ ನೋ ಸ್ಮೋಕ್. ಇಲ್ಲಿಂದ ಬರ್ತಾ ಇದೆ ಹೊಗೆ. ಲಂಕಿಗೆ ಕಾರ್ಬಟ್ರ್ ಹೋಗಿರೋ ಕಾರಣಕ್ಕೆ ಐಡ್ಲಿಂಗು ಕಮ್ಮಿ ಮಾಡಿದ್ರೆ ಕಷ್ಟ, ಜಾಸ್ತಿ ಮಾಡಿದ್ರೆ ಓಡ್ಸೋಕ್ಕಾಗಲ್ಲ. ಪಾರ್ಟ್ಸು ಚೇಂಜ್ ಮಾಡಬೇಕು. ಮಾಡೋಣ ಅಂದರೆ ಗಾಡಿಗಳವ್ರು ಚೇಂಜ್ ಮಾಡಿಸಲ್ಲ, ಸ್ವಲ್ಪ ದಿವಸ ಅಂತಾರೆ ಮತ್ತೆ ಅದೇ. ಓಕೆ, ಇಷ್ಟಿತ್ತು ಈ ಗಾಡಿದು. ಆಯಿತು, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.